ಅರಿವು ಹೆಲ್ತ್ ಬಗ್ಗೆ ಅರಿವು ಮೂಡಿಸ್ಬೇಕನ್ನೋದು ನಮ್ಮ ಒಂದು ಮೇನ್ ಉದ್ದೇಶ ಆಗಿತ್ತು. ಆದ್ದರಿಂದ ಈ ಕಾರ್ಯಕ್ರಮವನ್ನು ನಾವು ಆಯೋಜಿಸ್ಕೊಂಡ್ವಿ. ಜೊತೆಗೆ ಬಿ ಪಿ ತಪಾಸಣೆ, ಶುಗರ್, ಮಧುಮೇಹ ತಪಾಸಣೆ ಮತ್ತು ರಕ್ತದಾನ ಶಿಬಿರವನ್ನು ಇದು ಮಾಡಿಕೊಂಡು ಮೇಯ್ನ್ ಅದ್ರ ಜೊತೆಗೆ ಜನಕ್ಕೆ ಏನಂತಂದರೆ ಇವತ್ತಿನ ಇದರಲ್ಲಿ ಹೆಲ್ತ್ ಬಗ್ಗೆ ಯಾರಿಗೂ ಇದಿಲ್ಲ, ನಾಲೆಡ್ಜ್ ಇಲ್ಲ. ಏನೇ ಅಂತಂದ್ರೂ ಪ್ರೈವೇಟ್ ಡಾಕ್ಟ್ರ್ ಹತ್ರ ಹೋಗೋದು, ಯಾವುದೂ ನಮಗೆ ಕಾಯಿಲೆ ಏನಿದೆ ಅದಕ್ಕೆ ನಾವು ಏನು ಮೆಡಿಸಿನ್ ಬಳಸ್ತಾ ಇದ್ದೀವಿ ಅಂತಲೇ ಜನಗಳಿಗೆ ಗೊತ್ತಿಲ್ಲ. ಇವತ್ತು ಪ್ರತಿಯೊಂದು ಬ್ರ್ಯಾಂಡ್ ಮೇಲೆ ನಿಂತಿದೆ. ಈಗ ಉದಾಹರಣೆಗೆ ಜ್ವರ ಬಂತಂದರೆ ನಾವು ಪ್ಯಾರಾಸಿಟಮಾಲ್ ತೊಗೊಬೇಕು. ಈಗ ಪ್ರಿಸ್ಕ್ರಿಪ್ಷನಲ್ಲಿ ಯಾವುದೇ ಹಾಸ್ಪಿಟಲ್ಗೆ ಹೋದರೂ ನಾವು ನಮಗೆ ಪ್ಯಾರಾಸಿಟಮಾಲ್ ಅಂತ ಬರ್ಕೊಡೋಲ್ಲ. ಬರೀ ಡೋಲೋ, ಕಾಲ್ಪೋಲ್, ಇಲ್ಲ ಸ್ಮಾಲ್ 650 ಇಂಥ ಅನೇಕ ಬ್ರ್ಯಾಂಡ್ ನೇಮ್ಗಳ ಮೇಲೆ ಬರ್ಕೊಡ್ತಾರೆ. ಹೊತ್ತು ಜನಗಳಿಗೆ ನಾವು ಏನು ತೊಗೊತಾ ಇದ್ದೀವಿ, ಮಾಲಿಕ್ಯೂಲ್, ನಮ್ಗೇನು ಕಾಯಿಲೆ ಇದೆ ಅನ್ನೋದೇ ಗೊತ್ತಾಗಲ್ಲ. ಕೆಮಿಕಲ್ಸ್ ಬಗ್ಗೆ ಈಗ ಜನೌಷಧಿ ಮೆಡಿಕಲ್ ಔಷಧಿ ಸ್ಥಾಪನೆ ಆದಾಗಿಂದ ಎಷ್ಟೋ ಜನಗಳಿಗೆ ಇವತ್ತು BP ಆಗಿರ್ಬೋದು, ಶುಗರ್ ಆಗಿರ್ಬೋದು, ಕ್ಯಾನ್ಸರ್ ಮೆಡಿಸಿನ್ಸ್ ಆಗಿರ್ಬೋದು, ಅವರಿಗೆ ಪ್ರತಿಯೊಂದು ಮೆಡಿಸಿನ್ ಬಗ್ಗೆ ಅರಿವಿದೆ. ನಾವು ಏನು ತೊಗೊಂಡಿದ್ದೀವಿ. ಫಸ್ಟು ಆ ಥರ ಇರಲಿಲ್ಲ. ಎಲ್ಲ ಒಂದು ಬ್ರ್ಯಾಂಡ್ ಮೇಲೆ ನಿಂತಿತ್ತು. ಅವರಿಗೆ ನಾವು ಔಷಧಿ ಏನು ಎಷ್ಟು mg ತೊಗೊತಿದ್ದೀವಿ, ಅದರೊಳಗಡೆ ಏನೇನು ಮಾಲಿಕ್ಯೂಲ್ಸ್ ಬರುತ್ತೆ ಅದ್ರ ಬಗ್ಗೆ ಇಂತಿದ್ದು ಮಾಹಿತಿ ಇಲ್ಲ. ಆಮೇಲೆ ಕೆಲವೊಂದು ಕಿಡಿಗೇಡಿಗಳು ಏನು ಮಾಡ್ತಾರೆ ಅಂತಂದರೆ, ಇದು ಕ್ವಾಲಿಟಿ ಇಶ್ಯೂಸ್ ಇದೆ, ಪ್ರೈಸ್ ಕಡಿಮೆ ಇದೆ, ಲೋ ಕ್ವಾಲಿಟಿ ಇರುತ್ತೆ, ಅದು ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ಹೇಳ್ತಾರೆ. ಈಗ ಏನಂದರೆ, ಒಂದು ಪ್ರತಿಷ್ಠಿತ ಬ್ರ್ಯಾಂಡ್ ಏನಿರುತ್ತೆ ಅದನ್ನು ಯಾರೂ ಕಾಪಿ ಮಾಡೋಕ್ಕಾಗಲ್ಲ. ಅದು ಟ್ರೇಡ್ ಮಾರ್ಕ್ ಆಗಿ ಇದಾಗಿರುತ್ತೆ. ನಾವು ಇನ್ನೂ ಒಂದು ಕಂಪ್ನಿ ಅದೇ ರೇಟ್ ಅದಕ್ಕಿಂತ ಕಡಿಮೆ ಬೆಲೆಯಲ್ಲಿ ತಲುಪಬೇಕಂತ ಹೇಳಿದಾಗ ಜನಗಳಿಗೆ ಅದ್ರದ್ದು ಪ್ಯಾಕಿಂಗು, ಶೇಪು ಮತ್ತು ಬಣ್ಣ ಎರಡೂ ಚೇಂಜ್ ಆಗುತ್ತೆ. ಆವಾಗ ಜನ ಕನ್ಫ್ಯೂಸ್ ಆಗ್ತಾರೆ, ಇದೇ ಬೇರೆ ಮೆಡಿಸನ್ನು ಅದೇ ಬೇರೆ ಮೆಡಿಸನ್ ಅಂತ. ಅದು ಮೆಡಿಸನ್ ಚೇಂಜ್ ಆಗಿರಲ್ಲ, ಕೇವಲ ಪ್ಯಾಕಿಂಗ್ ಮಾತ್ರ ಚೇಂಜ್ ಆಗಿರುತ್ತೆ ಅಷ್ಟೇ. ಔಷಧಿ ಎಲ್ಲ ಒಂದೇ. ಅದು ನಿಮಗೆ ಏನಕ್ಕೆ ಕಡಿಮೆ ಕೊಡ್ತೀವಿ ಅಂತಂದರೆ, ಜನೌಷಧಿಯಲ್ಲಿ ಕಡಿಮೆ ಸಿಗೋ ಉದ್ದೇಶ ಏನಂತಂದರೆ, ಡೈರೆಕ್ಟ್ ಕಂಪನಿಯಿಂದ ತಯಾರಾಗುತ್ತೆ, ಅಲ್ಲಿಂದ ಸೆಂಟ್ರಲ್ ಗೌರ್ಮೆಂಟ್ PMBI ಮೆಡಿಕಲ್ ಡಿವೈಸಸ್ ಬರುತ್ತೆ, ಅದು ಅಲ್ಲಿಂದ ಜನೌಷಧಿ ಕೇಂದ್ರದಿಂದ ಡೈರೆಕ್ಟ್ ಗ್ರಾಹಕರಿಗೆ ಸಿಗುತ್ತೆ. ಈ ಬ್ರ್ಯಾಂಡೆಡ್ ಮೆಡಿಸನ್ನು ಆ ಥರ ಬರೋಕ್ಕೆ ಇದಾಗಲ್ಲ. ಅದು ತುಂಬ ಸ್ಟಾಕಿಸ್ಟು, ಸೂಪರ್ ಸ್ಟಾಕಿಸ್ಟು, ಮಾರ್ಜಿನ್ನು, ಟ್ಯಾಕ್ಸಸ್ಸು ಮತ್ತು ಡಾಕ್ಟರ್ ಕಮಿಷನ್ನು, ಗಿಫ್ಟು ಎಲ್ಲ ಸೇರಿ ಜನರ ತಲೆ ಮೇಲೆ ಅದನ್ನು ಹಾಕ್ತಾ ಬರ್ತಿದ್ದಾರೆ. ಯಾವುದೇ ಔಷಧಿಗಳು ಸಿಗುತ್ತೆ, ಏನು ತೊಂದರೆ ಇಲ್ಲ ಸರ್. ಆಲ್ಮೋಸ್ಟ್ ಆಲ್ 95% ಕವರ್ ಆಗಿದೆ. ಆಂಕಾಲಜಿ ಮೆಡಿಸಿನ್ಸ್, ಕ್ಯಾನ್ಸರ್, ಇದು BP, ಶುಗರ್ ಮತ್ತು ಬೇಸಿಕ್ ಮೆಡಿಸಿನ್ಸ್ ಎಲ್ಲ, OTC ಮೆಡಿಸಿನ್ಸ್ ಎಲ್ಲ ಥರನೂ ಸಿಗುತ್ತೆ. ಏನಂದರೆ, ಈಗ ಉದಾಹರಣೆಗೆ ಹೊರಗಡೆ ಒಂದು 100 ರೂಪಾಯಿ ಪ್ರೈಸ್ ಇದ್ದರೆ ನಮ್ಮಲ್ಲಿ 25 ರೂಪಾಯಿ, 20 ರೂಪಾಯಿ, 15 ರೂಪಾಯಿ ಈ ಕೈಗೆಟುಕೋ ಬೆಲೆಯಲ್ಲಿ ಸಿಗುತ್ತೆ. ಅಕ್ಷಯ ನೋಡಿ ಅಲ್ಲಿಗೆ ಹೋಗಿ ಅಲ್ಲಿ ಡಾಕ್ಟರ್ ಅವರೇ ಇದ್ದಾರೆ, ಡಾಕ್ಟರ್ ಅವ್ರನ್ನ ಕೇಳಿ ಅವ್ರೇನು ಕೊಡಲ್ಲ. ದೊಡ್ಡ ಇಲ್ಲಿ ಏನಿದ್ರು ರಕ್ತ ಕೊಡ್ತಿರೋನು, ಬ್ಲಡ್ ಏನಾದ್ರು ಡೊನೇಟ್ ಮಾಡ್ತೀನಿ ಅಂದರೆ ಬ್ಲಡ್ ಡೊನೇಟ್ ಮಾಡಿ. ಅವ್ರು ಅದೇ ಕೆಲಸ ಮಾಡ್ತಾ ಇರೋದು ಇವಾಗ. ಕೇಳ್ತಾರೆ ಡಾಕ್ಟರ್.
ಓಕೆನಾ? ಒಂದು ಶೀಟ್ ಎಷ್ಟಾಯ್ತು ಇವಾಗಲೇ ಬಿ ಪಿ ಶುಗರ್ ಚೆಕ್ ಮಾಡಿಸ್ಕೊಂಡೆ ಜುಗುಪ್ಸೆ ಬಂದಿದ್ದಿದೆಯಾ? ಮನ್ಸಿಗೆ ಬರ್ಬಾರ್ದಕ್ಕಲ್ಲ ಅದೇ ಜುಗುಪ್ಸೆ ಬಂದಿದೆ. ಆ ಮೆಡಿಕಲ್ ಆಯ್ತು ಅಂದ್ಬಿಟ್ಟು ಅಲ್ಲ ಎಷ್ಟು ಬೇಕು ವಿಡಿಯೋ ಮಾಡ್ತಾರೆ ಗಾಡಿ ನಿಜ ಹತ್ರ ಬನ್ನಿ ಬನ್ನಿ ಇತ್ತ ಬನ್ನಿ. ಬನ್ನಿ